ನಮ್ಮ ತಂದೆಯವರು ಹೇಳ್ತಾ ಇದ್ರು, ಸಾಹಿಲ್ ಸಾಹಿಲ್ ಕ್ಯಾ ಚಲೆ ले चल तू मझदारों में मेरी तू फिक्र न कर मैं आदी हूं तूफानों का ಅಂತ ಅವ್ರು ಹೇಳ್ತಾ ಇದ್ರು. ಶ್ರೀಮಂತರ ಅದಾನಿ, ಅಂಬಾನಿ, ಮೇಹುಲ್ ಚೋಕ್ಸಿ, ನೀರವ್ ಮೋದಿ, ಮಾಲ್ಯ ಅಂತವರ ನಡುವೆ ಇರತಕ್ಕಂತ ಈ ಒಂದು ಚುನಾವಣೆ ಪಾಪಿಯ ಧನ ಪ್ರಾಶ್ಚಿತಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ, ನಾಯಿಯ ಮೊಲೆ ಹಾಲು ನಾಯಿ ಮರಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ, ನಮ್ಮ ಕೂಡಲ ಸಂಗನ ಶರಣಿಗಲ್ಲದೆ ಮಾಡುವ ಅರ್ಥ व्यर्थ कंडैया. हो गई है पीर पर्वत सी पिघलनी चाहिए. आज ये हिमालय से कोई गंगा निकलनी चाहिए. आज ये दीवारें पर्दों की तरह हिलने लगी. शर्त लेकिन ये थी कि ये सूरत बदलनी चाहिए मोदी और भगवंत खुबा की. इस दिल में नहीं तो उस दिल में सही, इस नगर में नहीं तो उस नगर में सही, हो कहीं भी आग लेकिन आग जलनी चाहिए. This video is presented by ASM Super Speciality Hospital Gulbarga. Knowledge Park, the Creative School, School for Quality and Innovative Education. Sky Sunshine School, step towards better future. Jaishankar Colony, Shantiniketan Ground, Pisva Kalyan. ಎಲ್ಲ ಮುಖಂಡರೇ, ಕಾರ್ಯಕರ್ತರೇ, ಯುವಕರೇ, ತಾಯಂದಿಯರೇ, ಅಕ್ಕ ತಂಗಿಯರೇ, ತಮ್ಮೆಲ್ಲರೂ ಕೂಡ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳು. हो गई है पीर पर्वत सी पिघलनी चाहिए. आज ये हिमालय से कोई गंगा निकलनी चाहिए. आज ये दीवारें पर्दों की तरह हिलने लगी. शर्त लेकिन यह थी कि यह सूरत बदलनी चाहिए मोदी और भगवंत खुबा की. इस दिल में नहीं तो उस दिल में सही, इस नगर में नहीं तो उस नगर में सही, हो कहीं भी आग लेकिन आग जलनी चाहिए. ये जो परिवर्तन की आग है, ये जो ಬದಲಾವಣೆದು ಈ ಒಂದು ವಿಷಯ ಆಗಬೇಕಾಗಿದೆ. ಇದು ಇಡೀ ದೇಶದಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ಎಲ್ಲಾದ್ರೆ ಒಂದು ಕಡೆ ಪ್ರಾರಂಭ ಆಗಬೇಕಂದ್ರೆ ಅದು ಬೀದರ್ ಜಿಲ್ಲೆಯಿಂದ ಪ್ರಾರಂಭ ಆಗಬೇಕಾಗಿದೆ. ನಮ್ಮ ತಂದೆಯವರಾಗಿರುವಂತಹ ದಿವಂಗತ ಧರಮ್ ಸಿಂಗ್ ಅವರ ಮತ್ತು ಬೀದರ್ ಜಿಲ್ಲೆಯ ಬಹಳ ಒಂದು ಅವಿನಾಭಾವ ಒಂದು ಸಂಬಂಧ. ಸುಮಾರು 15 ವರ್ಷ ಹಿಂದೆ 2009ರಲ್ಲಿ ಮೊಟ್ಟ ಮೊದಲಾಗಿ ನಮ್ಮ ತಂದೆಯವರು ಬೀದರ್ ಜಿಲ್ಲೆಯ ಲೋಕಸಭಾ ಸದಸ್ಯರಾಗಿ ನಿಂತಾಗ ಯಾವೊಂದು ರೀತಿಯಿಂದ ಜನರಲ್ಲಿ ಒಂದು ಉತ್ಸಾಹ, ಒಂದು ಆಸಕ್ತಿ, ಒಂದು ಹುರುಪು ಏನಿತ್ತು, ಇವತ್ತು ಅದೇ ಒಂದು ಹುರುಪು ನನ್ನ ತಮ್ಮೆಲ್ಲರೂ ಕೂಡ ನನಗೆ ಕಾಣ್ತಾ ಇದೆ. ಇದು ಬಹಳ ಒಂದು ಮುಖ್ಯವಾದ ಒಂದು ಚುನಾವಣೆ. ಇದು ಕೇವಲ ಸಾಗರ್ ಖಂಡ್ರೆ ಅವರ ಒಂದು ಚುನಾವಣೆ ಅಲ್ಲ. ಇಡೀ ದೇಶದಲ್ಲಿ ನಡ್ತಕ್ಕಂಥ ಈ ಒಂದು ಚುನಾವಣೆ ಧರ್ಮ ಮತ್ತು ಅಧರ್ಮ ನಡುವೆ ಇರ್ತಕ್ಕಂಥ ಈ ಒಂದು ಚುನಾವಣೆ, ನ್ಯಾಯ ಮತ್ತು ಅನ್ಯಾಯ ನಡುವೆ ಇರ್ತಕ್ಕಂಥ ಈ ಒಂದು ಚುನಾವಣೆ, ಸತ್ಯ ಮತ್ತು ಅಸತ್ಯ ನಡುವೆ ಇರ್ತಕ್ಕಂಥ ಒಂದು ಚುನಾವಣೆ, ಬಡವರ, ದೀನದಲಿತರ, ಹಿಂದುಳಿದ ವರ್ಗದ, ಅಲ್ಪಸಂಖ್ಯಾತರ, ರೈತರ, ಜನಸಾಮಾನ್ಯರ ನಡುವೆ ಹಾಗೂ ಶ್ರೀಮಂತರ ಅದಾನಿ, ಅಂಬಾನಿ, ಮೇಹುಲ್ ಚೋಕ್ಸಿ, ನೀರವ್ ಮೋದಿ, ಮಾಲ್ಯ ಅಂತವರ ನಡುವೆ ಇರ್ತಕ್ಕಂಥ ಈ ಒಂದು ಚುನಾವಣೆ. ಒಂದು ಕಡೆ ನಾವು ನೋಡಿದ್ರೆ ಸುಳ್ಳು ಭರವಸೆ ಕೊಡ್ತಕ್ಕಂಥ ನಮ್ಮ ಪ್ರಧಾನಮಂತ್ರಿ ಈ ಒಂದು ಬಿಜೆಪಿ ಸರ್ಕಾರ, ಆದ್ರೆ ನುಡಿದಂತೆ ನಡೆದಿರುವಂತಹ ಒಂದು ಸರ್ಕಾರ ಯಾವಾದಿದೆ ಅಂದ್ರೆ ಇವತ್ತು ನಾವು ಬೀದರಿನ ಈ ಒಂದು ಅಣ್ಣ ಬಸವಣ್ಣ ಅವರ ಒಂದು ಕರ್ಮಭೂಮಿ, ನುಡಿದಂತೆ ನಡೆದಿರುವಂತಹ ನಮ್ಮ ಸರ್ಕಾರ ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆ ಅಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದು ಹೌದು ಎನ್ನಬೇಕು, ನುಡಿಯೋದೊಳಗೆ ನಡೆಯದಿದ್ದರೆ ಕೂಡಲ ಸಂಗಮ ದೇವನ ಒಲಿವ. ಇವತ್ತು 2013ರಿಂದ
2018ವರೆಗೆ ನಮ್ಮ ಸರ್ಕಾರ 165 ಭರವಸೆಯಲ್ಲಿ 158 ಭರವಸೆ ಈಡೇರಿಸುವ ಯಾವುದಾದ್ರೆ ಒಂದು ಸರ್ಕಾರ ಇದೆ ಅಂದ್ರೆ ಅದು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಒಂದು ಸರ್ಕಾರ. 2013ರಲ್ಲಿ 2023ರಲ್ಲಿ ತಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದವನ್ನು ಮಾಡಿ 135 ಸೀಟನ್ನು ತಾವು ಗೆಲ್ಲಿಸಿ ಕಳಿಸಿದ್ದೀರಿ. ನಾವು ತಮಗೆಲ್ಲರೂ ಕೂಡ ಹೇಳಿದ್ವಿ ನಾವು 5 ಗ್ಯಾರಂಟಿ ಕೊಡ್ತಾ ಇದ್ದೀವಂತ. ಇವತ್ತು ಎಲ್ಲ ಕೊಟ್ಟಿದ್ದೀವಲ್ಲ, ಪ್ರತಿಯೊಬ್ಬರಿಗೆ ಇಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಎಲ್ಲರಿಗೂ ನಾವು ಮುಟ್ಟಿಸಿದ್ದೀವಿ. ಆದರೆ 2014ರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎಲ್ಲರಿಗೆ ಸುಳ್ಳು ಆಶ್ವಾಸನೆಯನ್ನು ಕೊಟ್ಟು ಅವರೇನು ಹೇಳಿದ್ರು, भाइयों और बहनों आप हमको वोट दो, हम आप सब लोगों को, पूरे युवकों को 2 करोड़ जॉब्स देंगे. 2 ಕೋಟಿ ಪ್ರತಿ ವರ್ಷ ಯುವಕರಿಗೆ ನಾವು ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು. ಕೊಟ್ರ ಅವರು? ಸಿಕ್ತಾ ಯಾರಿಗಾದ್ರೆ? 10 ವರ್ಷದಲ್ಲಿ 20 ಕೋಟಿ ಉದ್ಯೋಗ ಸೃಷ್ಟಿಯಾಗಬೇಕಾಗಿತ್ತು. ಆದರೆ ನಾವು ಯುವ ನಿಧಿ ಅಂತ ಕಾರ್ಯಕ್ರಮ ನಾವು ಏನು ಹೇಳಿದ್ವಿ, ಪ್ರತಿಯೊಬ್ಬ ಯುವಕರಿಗೆ ಯಾರ್ಯಾರು ಡಿಗ್ರಿ ಓದಿದ್ದಾರೆ ಅವರಿಗೆ ನಾವು 3,000 ರೂಪಾಯಿ ಕೊಡ್ತಾ ಇದ್ದೀವಿ. ಡಿಪ್ಲೊಮಾ ಓದಿದವರಿಗೆ 1,500 ರೂಪಾಯಿ ಕೊಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ 5,29,000 ಜನ ಯುವಕರು ನೋಂದಣಿಯನ್ನು ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ನಾವು ಅನುಕೂಲ ಮಾಡಿಕೊಡ್ತಾ ಇದ್ದೀವಿ. ಈ ಬಾರಿ ನಮ್ಮ INDIA ವತಿಯಿಂದ, ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕೇಂದ್ರ ಸರ್ಕಾರದಲ್ಲಿ ಯುವ ನ್ಯಾಯ ಅಂತ ನಾವು ಘೋಷಣೆ ಮಾಡಿದ್ದೀವಿ. ಯುವಕರಿಗೆ ಪ್ರತಿ ವರ್ಷ ಅಪ್ರೆಂಟಿಸ್ಶಿಪ್ ನಾವು 1 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀವಿ. ಇದೆಲ್ಲ ಯಾರಿಗೋಸ್ಕರ ನಾವು ಮಾಡ್ತಾ ಇದ್ದೀವಿ? ಇವತ್ತು ಇಲ್ಲಿ ಇರ್ತಕ್ಕಂಥ ಮಹಿಳೆಯರಿಗೋಸ್ಕರ ಅನುಕೂಲ ಆಗಬೇಕು ಅಂತ ಅವರಿಗೆ ಸುಮಾರು ಈ ವರ್ಷ ನಾವು 24,000 ಕೋಟಿ ನಮ್ಮ ಬಜೆಟ್ ಅಲ್ಲಿ ಅನುದಾನವನ್ನು ಇಟ್ಟಿದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ 1,28 ಲಕ್ಷ ಮಹಿಳೆಯರಿಗೆ ಪ್ರತಿ ವರ್ಷ 24,000 ನಾವು ಕೊಡ್ತಾ ಇದ್ದೀವಿ. ಅದು ಗೃಹಲಕ್ಷ್ಮಿ ಯೋಜನೆ. ಇವತ್ತು ಮಹಾಲಕ್ಷ್ಮಿ ಯೋಜನೆಯಲ್ಲಿ ಇಡೀ ದೇಶದಲ್ಲಿ ತಾವೆಲ್ಲರೂ ನಮಗೆ ಆಶೀರ್ವಾದ ಮಾಡಿದರೆ ತಾವು ಖಂಡಿತ ಮಾಡ್ತೀವಿ ಅಂತ ಸಂಪೂರ್ಣವಾದ ಒಂದು ಭರವಸೆ ಇದೆ. ಪ್ರತಿಯೊಬ್ಬರು ಬಡ ಒಂದು BPL ಮಹಿಳೆಯರಿಗೆ ಪ್ರತಿ ವರ್ಷ 1 ಲಕ್ಷ ರೂಪಾಯಿ ನಾವು ಕೊಡ್ತಾ ಇದ್ದೀವಿ. 1 ಲಕ್ಷ ರೂಪಾಯಿ. ಈ ಒಂದು ಚುನಾವಣೆ ಬಹಳ ಒಂದು ಪ್ರತಿಷ್ಠೆ ಇರ್ತಕ್ಕಂಥ ಒಂದು ಚುನಾವಣೆ. ನಾವೆಲ್ಲರೂ ಕೂಡ ಹಳ್ಳಿಗೆ ಹೋಗಬೇಕು, ಎಲ್ಲ ಕಡೆ ನಾವು ಹೋಗಬೇಕು, ಜನರಿಗೆ ತಿಳಿಸ್ಬೇಕು, ನಾವು ಕೊಟ್ಟಿರುವಂಥ ಗ್ಯಾರಂಟಿಗಳ ಬಗ್ಗೆ ಅವರಿಗೆಲ್ಲ ಹೇಳಬೇಕಾಗ್ತದೆ. ಇವತ್ತು ಅಭ್ಯರ್ಥಿ ಎಲ್ಲ ಕಡೆ ಹೋಗೋಕ್ಕಾಗಲ್ಲ. ನೀವೆಲ್ಲರೂ ಕೂಡ ಹಳ್ಳಿಗೆ ಮುಟ್ತಕ್ಕಂಥ ಒಂದು ವಿಶೇಷವಾಗಿ ನಾವು ಹೋಗಲೇಬೇಕಾಗ್ತದೆ. ನಮ್ಮ ತಂದೆಯವರು ಹೇಳ್ತಾ ಇದ್ರು, ಸಾಹಿಲ್ ಸಾಹಿಲ್ ಕ್ಯಾ ಚಲೆ ಲೇ ಚಲ್ ತು ಮಜ್ದಾರೋ ಮೇ, ಮೇರಿ ತು ಫಿಕರ್ ನ ಕರ್ ಮೈ ಆದಿ ಹೂ ತೂಫಾನೋ ಕಾ ಅಂತ ಅವ್ರು ಹೇಳ್ತಾ ಇದ್ರು. ಇವತ್ತು BJP ಅವರು ನಾವು ಎಷ್ಟಾದ್ರೆ ಒಂದು ದುಡ್ಡು ಖರ್ಚು ಮಾಡ್ತೀವಂತ ಅವ್ರಿಗೆ ಒಂದು ಭ್ರಮೆ ಇದೆ. ಪ್ರತಿ ಒಂದು ಲೋಕಸಭಾದಲ್ಲಿ ನಾವು ಕೋಟ್ಯಾಂತರ ರೂಪಾಯಿ ನಾವು ಖರ್ಚು ಮಾಡ್ತೀವಂತ ಅವ್ರು ಅನ್ಕೊಂಡಿದ್ದಾರೆ. ಬೀದರ್ ಜಿಲ್ಲೆ ಇದು ಅಣ್ಣ ಬಸವಣ್ಣ ಅವರ ಒಂದು ಕರ್ಮಭೂಮಿ. ತಾವು ಎಷ್ಟು ಖರ್ಚು ಮಾಡಿದ್ರು ಏನೂ ಪ್ರಯೋಜನ ಆಗಲ್ಲ. ಪಾಪಿಯ ಧನ ಪ್ರಾಶ್ಚಿತಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ, ನಾಯಿಯ ಮೊಲೆ ಹಾಲು ನಾಯಿ ಮರಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ, ನಮ್ಮ ಕೂಡಲ ಸಂಗನ ಶರಣಿಗಲ್ಲದೆ ಮಾಡುವ ಅರ್ಥ ವ್ಯರ್ಥ ಕಂಡಯ್ಯ. ಅವ್ರು ಏನ್ ಮಾಡಿದ್ರು ಕೂಡ BJP ಅವರು ಬೀದರ್ ಜಿಲ್ಲೆಯಲ್ಲಿ ವ್ಯರ್ಥ. ಇವತ್ತು ನಾವೆಲ್ಲರೂ ಸೇರಿ ಈ ಒಂದು ಚುನಾವಣೆ ಬಹಳ ಒಂದು ಪ್ರತಿಷ್ಠೆ ಇರ್ತಕ್ಕಂಥ ಒಂದು ಚುನಾವಣೆ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡರು ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸವನ್ನು ಮಾಡಿ ಒಬ್ಬ ಯುವಕ ಸಾಗರ್ ಖಂಡ್ರೆಗೆ, ಯಾಕಂದ್ರೆ ಒಬ್ಬ ನ್ಯಾಯವಾದಿ, ನಾನು ಜೊತೆ ಸಮಾಲೋಚನೆಯನ್ನು ಮಾಡಿದ್ದೀನಿ. ಈಗಾಗಲೇ ಸುಭಾಷ್ ರಾಥೋಡ್ ಅವರು ಬಹಳ ಒಳ್ಳೆಯ ರೀತಿಯಿಂದ ಅವ್ರು ಹೇಳಿದ್ರು, ನಾವು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಈ ಒಂದು ಚುನಾವಣೆಯಲ್ಲಿ ಕೆಲಸ ಮಾಡಿ ಸಾಗರ್ ಖಂಡ್ರೆ ಅವರಿಗೆ ಕೇವಲ ಗೆಲ್ಸದಷ್ಟೇ ಅಲ್ಲ, ಪ್ರಚಂಡ ಬಹುಮತದಿಂದ ಗೆಲ್ಸೋಣ ಅಂತ ಹೇಳಿ 2 ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.